ಒಬ್ಬ ತಂದೆ, ಒಬ್ಬ ಮಗಳು. ಆದರೆ ಅವರ ಕಥೆಯೊಳಗೆ ಅಡಗಿರುವ ಇಡೀ ಬದುಕಿನ ದರ್ಶನ. ನಮಸ್ತೆ. ತಂದೆ ಮಗಳು ಕೃತಿಯ ಲೇಖಕಿ ಡಾಕ್ಟರ್ ವೀಣಾ ಬನಂಜೆ ಅವರ ಭಾವನಾತ್ಮಕ ಹಾಗೂ ತತ್ವಜ್ಞಾನದ ಹಾದಿಯ ಅನುಭವ ಕಥನವಾಗಿದೆ. ತಂದೆ ಮತ್ತು ಮಗಳ ನಡುವಿನ ಪವಿತ್ರ ಸಂಬಂಧ, ಆಳವಾದ ಸಂಭಾಷಣೆಗಳು ಹಾಗೂ ಬದುಕಿನ ಬಗ್ಗೆ ತಂದೆಯು ಮಗಳಿಗೆ ನೀಡುವ ದರ್ಶನವನ್ನು ಈ ಪುಸ್ತಕ ಒಳಗೊಂಡಿದೆ. ಬದುಕಿನ ದರ್ಶನ ಮೂಡಿಸುವ ಅದ್ಭುತ ಕೃತಿ. ಕೃತಿಯ ಮುಖ್ಯ ಸಂದೇಶ ಮಕ್ಕಳಿಗೆ ಕೇವಲ ರಕ್ಷಣೆ ನೀಡುವುದಷ್ಟೇ ಪೋಷಕರ ಕರ್ತವ್ಯವಲ್ಲ, ಬದಲಿಗೆ ಅವರು ಸ್ವತಂತ್ರವಾಗಿ ಯೋಚಿಸುವಂತೆ ಮತ್ತು ಬದುಕಿನ ಸವಾಲುಗಳನ್ನು ಸ್ವಂತ ಬಲದಿಂದ ಎದುರಿಸುವಂತೆ ಬೆಳೆಸುವುದೇ ನಿಜವಾದ ಪೋಷಣೆ ಎಂಬುದನ್ನು ಈ ಕೃತಿ ಅತ್ಯಂತ ಆಪ್ತವಾಗಿ ಕಲಿಸಿಕೊಡುತ್ತದೆ. ತಂದೆಯು ಮಗಳಿಗೆ ಯಾವುದೇ ಸಿದ್ಧಾಂತವನ್ನು ಬಲವಂತವಾಗಿ ಹೇರುವುದಿಲ್ಲ, ಬದಲಿಗೆ ಅವಳ ಜೀವನ ಕಣಕಣವು ಸ್ವತಂತ್ರವಾಗಿ ಮತ್ತು ಸಮಗ್ರವಾಗಿ ಬೆಳೆಯಬೇಕು ಎಂದು ಆಶಿಸುತ್ತಾರೆ. ಬದುಕಿನಲ್ಲಿ ಏನು ಬಯಸಬೇಕು ಮತ್ತು ಅದನ್ನು ಯಾರು ತೀರ್ಮಾನಿಸಬೇಕು ಎಂಬ ಗೊಂದಲಗಳಿಗೆ ತಂದೆಯ ಪತ್ರಗಳ ಮೂಲಕ ಸೂಕ್ಷ್ಮವಾದ ಮಾರ್ಗದರ್ಶನ ನೀಡುತ್ತಾರೆ. ಸವಾಲುಗಳನ್ನು ಎದುರಿಸುವ ಧೈರ್ಯ, ಬದುಕಿನ ಹಾದಿಯಲ್ಲಿ ಯಾರು ಹಾದಿಯಲ್ಲಿ ನಡೆದಿದ್ದಾರೆ, ನಡೆದವರ ಬದುಕು ಏನಾಗಿದೆ ಎಂದು ಸಂಶಯ ಪಡದೆ ಕಷ್ಟಗಳನ್ನು ಎದುರಿಸಿ ಮುನ್ನಡೆಯಬೇಕು ಎಂಬ ಛಲವನ್ನು ತುಂಬುತ್ತಾರೆ. ತಂದೆಯು ತಮಗಾದ ಬದುಕಿನ ಕಠಿಣ ಅನುಭವಗಳ ಭಾರವನ್ನು ಮಗಳಿಗೆ ದಾಟಿಸುವ ಮೂಲಕ ಅವಳ ಮುಂದಿನ ಜೀವನದ ನಡಿಗೆ ಸುಗಮವಾಗಲಿ ಎಂದು ಬಯಸುತ್ತಾರೆ. ಆಧ್ಯಾತ್ಮಿಕ ಬಾಂಧವ್ಯ ಮತ್ತು ತಂತ್ರಶಾಸ್ತ್ರ. ಲೇಖಕಿ ವೀಣಾ ಬನಂಜೆಯವರು ಸಾಂಪ್ರದಾಯಿಕ ಹಾದಿ ಬಿಟ್ಟು ತಂತ್ರ ಮಾರ್ಗದಂಥ ವಿಭಿನ್ನ ಆಲೋಚನೆಗಳನ್ನು ಆರಿಸಿಕೊಂಡಾಗಲೂ ತಂದೆ ಗೋವಿಂದಾಚಾರ್ಯರು ಅದನ್ನು ಗೌರವಿಸಿ ಅವಳಿಗೆ ಆಂತರಿಕ ಶಕ್ತಿಯನ್ನು ನೀಡಿದ ಬಾಂಧವ್ಯದ ಕಥನ ಇಲ್ಲಿದೆ. ಪುಸ್ತಕದ ಮುಖ್ಯ ಸಾರಾಂಶ ಪೋಷಕ ಮತ್ತು ಮಗುವಿನ ನಡುವಿನ ಮುಕ್ತ ಸ್ವಾತಂತ್ರ್ಯ. ತಂದೆ ಮಹಾವಿದ್ವಾಂಸರಾಗಿದ್ದರು. ತನ್ನ ಜ್ಞಾನ ಅಥವಾ ಆಲೋಚನೆಗಳನ್ನು ಮಗಳ ಮೇಲೆ ಬಲವಂತವಾಗಿ ಹೇರುವುದಿಲ್ಲ. ಮಗಳು ಸಾಂಪ್ರದಾಯಿಕ ಹಾದಿ ಬಿಟ್ಟು ತಂತ್ರ ಮಾರ್ಗದಂಥ ವಿಭಿನ್ನ ಆಲೋಚನೆಗಳನ್ನು ಆರಿಸಿಕೊಂಡಾಗಲೂ ತಂದೆ ಅವಳ ವೈಚಾರಿಕತೆಯನ್ನು ಪ್ರೀತಿಯಿಂದ ಒಪ್ಪಿಕೊಳ್ಳುತ್ತಾರೆ. ತಂದೆಯು ತಮಗಾದ ಕಠಿಣ ಅನುಭವಗಳ ಭಾರವನ್ನು ಮಗಳೊಂದಿಗೆ ಹಂಚಿಕೊಳ್ಳುವ ಮೂಲಕ ಅವಳ ಮುಂದಿನ ಹಾದಿ ಸುಗಮವಾಗಲಿ ಎಂದು ಬಯಸುತ್ತಾರೆ. ಬದುಕಿನ ಪಯಣದಲ್ಲಿ ಸವಾಲುಗಳು ಎದುರಾದಾಗ ಧೃತಿಗೆಡದೆ ಬೇರೆಯವರು ಎಲ್ಲಿ ತಲುಪಿದ್ದಾರೆ ಎಂದು ಯೋಚಿಸದೆ ತನ್ನ ಹಾದಿಯಲ್ಲಿ ಧೈರ್ಯದಿಂದ ಮುನ್ನಡೆಯಲು ಮಗಳಿಗೆ ಬೆಂಬಲ ನೀಡುತ್ತಾರೆ. ಇಲ್ಲಿ ತಂದೆ ಮಗಳ ಸಂಬಂಧ ಕೇವಲವು ಮಗಳಾಗಿ ಉಳಿಯದೆ ಇಬ್ಬರು ಜ್ಞಾನಾನ್ವೇಷಣೆಗಳ ನಡುವಿನ ಭೌತಿಕ ಸ್ನೇಹವಾಗಿ ಬದಲಾಗುತ್ತದೆ. ಪುಸ್ತಕದ ಪ್ರತಿಯೊಂದು ಪತ್ರವು ಓದುಗನಿಗೆ ತನ್ನದೇ ಆದ ಆಸೆಗಳು, ನಂಬಿಕೆಗಳು ಮತ್ತು ಬದುಕಿನ ನಿರ್ಧಾರಗಳ ಬಗ್ಗೆ ಮರುಚಿಂತನೆ ನಡೆಸುವಂತೆ ಪ್ರೇರೇಪಿಸುತ್ತದೆ. ತಂದೆ ಮಗಳ ಸಂಬಂಧವನ್ನು ಮಾತ್ರದಲ್ಲಿ ಬದುಕನ್ನೇ ಹೊಸ ದೃಷ್ಟಿಯಿಂದ ನೋಡಲು ಕಲಿಸುವ ಈ ಪುಸ್ತಕ ನಮ್ಮೊಳಗೆ ಏನೋ ಒಂದು ಬದಲಿಸಬಹುದು.
ನಮಸ್ತೆ.